ಬಲ್ಕಿಂಗ್ ಸೀಸನ್ ನ ಫಸ್ಟ್ ಎಪಿಸೋಡ್, ಹಂಗಿಲ್ಲ ಅಂದ್ರೆ 2024 ಗೋಲ್ಸ್ ನ ಫಸ್ಟ್ ಎಪಿಸೋಡ್. ಮೈ ಫಿಟ್ನೆಸ್ ಪ್ಲಾನ್ ನೆಕ್ಸ್ಟ್ 1 ವರ್ಷ ನಾನು ಏನೇನ್ ಮಾಡ್ತೀನಿ ಅಂತ ಎಲ್ಲ ಈ ಬೋರ್ಡ್ ಅಲ್ಲಿ ಬರ್ದಿ ತೋರಿಸ್ತೀನಿ. ಗೋಲ್ಸ್ ಅಲ್ಲಿ ಹೇಳ್ದಂಗೆನೆ ಬಲ್ಕ್ ಮಾಡಬೇಕು ಅಂಡ್ ಅದನ್ನ ಕಟ್ ಮಾಡಬೇಕು. ಹೆಂಗ್ ಮಾಡ್ತೀನಿ ಅಂತ ಹೇಳ್ತೀನಿ ಕೇಳಿ. ಸೊ ನೋಡಿದ್ರೆ ಇಲ್ಲಿ ಬರ್ದಿರೋದೆಲ್ಲಾನು ಕೆಜಿಸ್ ವೆಯ್ಟ್. ಈಗ ನನ್ನ ಕರೆಂಟ್ ಬಾಡಿ ವೆಯ್ಟ್ ಬಂದು 75 ನಲ್ಲಿದೆ. ನೆಕ್ಸ್ಟ್ ನಾನು ಬಲ್ಕಿಂಗ್ ಮಾಡೋದು ನೆಕ್ಸ್ಟ್ 5 ಮಂತ್ಗೆ 85 ಕಿಲೋಸ್ವರೆಗೂ ಹೋಗ್ಬೇಕು. 75 kg 85 kg ನಾನು ಬಲ್ಕ್ ಮಾಡಬೇಕು. 85 kg ನಾನು ರೀಚ್ ಆಗಾದ್ಮೇಲೆ ಅದನ್ನ ಕಟ್ ಮಾಡಬೇಕಲ್ವಾ. ಸೊ ಇದಕ್ಕೆ ನಾನು ದಪ್ಪ ಹೋಗ್ಬಿಟ್ಟಿರ್ತೀನಿ, ಫ್ಯಾಟು ಸೇರಿಸಿ ಗೇನ್ ಆಗಿರುತ್ತೆ. ಅಫ್ಕೋರ್ಸ್ ಬಲ್ಕ್ ಮಾಡೋಕ್ಕಾದ್ರೆ ಫ್ಯಾಟು ಗೇನ್ ಆಗಿರುತ್ತೆ. ಸೊ ಅದನ್ನು ಕಟ್ ಮಾಡಬೇಕು. ಬಟ್ ಕಟ್ ಮಾಡಬೇಕಾದ್ರೆ ಏನು 10 kg ಏರಿಸಿದ್ದೀನಿ, ಇಳಿಸ್ಬೇಕಾದ್ರೆ 15 kg ಇಳಿಸ್ತೀನಿ 70ವರೆಗೂ. ಲೈಕ್ ಈ 70 ಕಿಲೋಸ್. ಸೊ 75 ಇಂದ 85, 85 ಇಂದ 70. ಸೊ 10 kg ಇಲ್ಲಿ ಆ್ಯಂಡ್ ಇಳಿಸ್ಬೇಕಾದ್ರೆ 15 kg. ಬಿಕಾಸ್ ಗೈನ್ ಮಾಡಬೇಕಾದ್ರೆ ಜಾಸ್ತಿ ಫ್ಯಾಟು ಸೇರಿಸಿ ಗೈನ್ ಆಗಿಬಿಡುತ್ತೆ. ಇಳಿಸ್ಬೇಕಾದ್ರೆ ನನಗೆ ಬಿಕಾಸ್ ಏನಿಗೆ ಅಂದರೆ ನನಗೆ ಸ್ವಲ್ಪ ಬೆಲ್ಲಿ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ವೆಯ್ಟ್ನ ಇಳಿಸ್ತಾ ಇದ್ದೀನಿ. ಬಟ್ ಇದಕ್ಕೆ ನಾನು ವೆಯ್ಟ್ನ ಗೇನ್ ಮಾಡೋಕ್ಕೆ ಏನು ಒಂದು 5 ಮಂತ್ ತೊಗೊಂಡಿದ್ದೀನಿ. ಬಟ್ ವೆಯ್ಟ್ನ ಇಳಿಸ್ಬೇಕಾದ್ರೆ ನನಗೆ ಡಿಸೆಂಬರ್ವರೆಗೂ ಲೈಕ್ 7 ಮಂತ್ ಬಲ್ಕ್ ಮಾಡೋದಕ್ಕೆ ನಾನು ಜಾಸ್ತಿ ಟೈಮ್ ತೊಗೊತಾ ಇದ್ದೀನಿ. ಓಕೆ, ಇದೆಲ್ಲ ಯಾವ ಟೈಮ್ ಲೈನಲ್ಲಿ ನಡೆಯುತ್ತೆ ಅಂದರೆ ಈ 75 kg ಬಂದು ನಾನೀಗ ಜನವರಿಲಿ ಇದ್ದೀನಿ. ಮೇ ತಿಂಗಳು ಬಂದಾಗ ನಾನು 85 ಕಿಲೋಸಲ್ಲಿ ಇರ್ತೀನಿ. ಸೊ ಜಾನಿಂದ ಮೇ ತಿಂಗಳು ಬರೋವರೆಗೂ ಬಲ್ಕ್. ಸೊ ಮೇಯಿಂದ ಡಿಸೆಂಬರ್ವರೆಗೂ ಕಟ್ ಮಾಡ್ತೀನಿ. ಸೊ ದಟ್ ಬಲ್ಕ್ ಟು ಕಟ್. ಎಷ್ಟೋ ಜನಕ್ಕೆ ಕಟ್ಟಿಂಗ್ ಅಂದರೆ ಗೊತ್ತಿಲ್ಲ, ಕಟ್ಟಿಂಗ್ ಮಾಡಿಸೋದು ಅಂದ್ಕೊಂಡ್ಬಿಟ್ಟವ್ರೆ. ಕಟ್ಟಿಂಗ್ ಅಂದರೆ ಫ್ಯಾಟ್ ಕಟ್ ಮಾಡೋದು. ಸೊ ಬಲ್ಕಿಂಗ್ ಅಂದರೆ ಮಸಲ್ ಗೇನ್ ಮಾಡೋದು. ಸೊ ಜಸ್ಟ್ ಸಿಂಗಲ್ ಫ್ರೇಮ್ನಲ್ಲಿ ಹೇಳ್ಬೇಕಂದ್ರೆ ಈಗ ನಾನೇನು 75 ಇದ್ದೀನಿ, 85 ಹೋಗ್ತೀನಿ ಆ್ಯಂಡ್ ಅಲ್ಲಿಂದ 70ಗೆ ಬರ್ತೀನಿ. ಆ್ಯಂಡ್ ಇದಕ್ಕೆ ಟೈಮ್ ಲೈನ್ ಬಂದು ಜಾನಿಂದ ಮೇ ಆ್ಯಂಡ್ ಕಟ್ಟಿಂಗ್ ಬಂದು ಮೇ ಇಂದ ಡಿಸೆಂಬರ್. ಆಸ್ ಸಿಂಪಲ್ ಆಸ್ ದಟ್. ಬಿಕಾಸ್ ಏನಕ್ಕೆ ಇದನ್ನ ಇಷ್ಟು ಸಿಂಪಲ್ ಆಗಿ ನಾನು ಹೇಳಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ ಈಗ ನಾನೇನು ಮಾಡಬೇಕು ಅನ್ನೋದು ಒಂದು ಕ್ಲಿಯರ್ ಪಾಯಿಂಟ್ ಇದ್ರೇ ನಾನು ಅದನ್ನು ಮಾಡೋಕ್ಕಾಗುತ್ತೆ. ಒಂದು ಕ್ಲಿಯರ್ ಗೋಲ್ ಇರಬೇಕು. ಆಲ್ರೆಡಿ ಈಗ ಇದನ್ನ ಜೊತೆಗೆ ಸೇರಿಸ್ಕೊಂಡು ಇನ್ನೂ 8 ಗೋಲ್ ಇದೆ. ಆ್ಯಂಡ್ ಇದಕ್ಕೆ ನಾನು ಎಷ್ಟು ಕ್ಯಾಲರೀಸ್ ತಿಂತೀನಿ, ಎಷ್ಟು ಪ್ರೋಟೀನ್ ತಿಂತೀನಿ ಎಲ್ಲ ನೆಕ್ಸ್ಟ್ ಹೇಳ್ತೀನಿ. ಓಕೆ, ಈಗ ನಾನು ಬಂದು ಈಗ ನೆಕ್ಸ್ಟ್ ಡಯಟ್ ಯಾವ ಥರ ನಾನು ಡಯಟ್ ಮಾಡ್ತೀನಿ ಅಂದರೆ ಈ ಡಯಟಲ್ಲಿ ಬಂದು ನಾನು ಎಷ್ಟು ಕ್ಯಾಲರೀಸ್ ತಿಂತೀನಿ ಅಂದರೆ ಈಗ ನನ್ನ ಕರೆಂಟ್ ಬಾಡಿ ವೆಯ್ಟ್ ಬಂದು ಲೈಕ್ ಬಾಡಿ ವೆಯ್ಟ್ 75 ಕಿಲೋಸ್ ಇದೆ. 75 ಇಂಟು 31 ಅಂತ ಆದರೆ ನನ್ನ ಮೈಂಟೆನೆನ್ಸ್ ಕ್ಯಾಲರೀಸ್ ಬರುತ್ತೆ. 75 ಇಂಟು 31 ಬಂದು 2325 ಬರುತ್ತೆ. ಓಕೆನಾ. ರೌಂಡ್ ಆಗಿ ನಾವು 2300 ತಗೊಳ್ಳೋಣ. ನಾನು ಜಾಸ್ತಿ ಫಾಸ್ಟ್ ಆಗಿ ಏನು ಮಾಡ್ತಿಲ್ಲ, ವಾರಕ್ಕೆ ಒಂದು ಅರ್ಧ kg ಗೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಪ್ಲಸ್ ಒಂದು 200 ಕ್ಯಾಲರೀಸ್ ಜಾಸ್ತಿ ಮಾಡ್ತೀನಿ ಅಷ್ಟೇ. ನನ್ನ ಬಾಡಿ ಯಾವ ಥರ ರೆಸ್ಪಾಂಡ್ ಆಗುತ್ತೋ, ಯಾವ ಥರ ಸ್ಪೀಡಾಗಿ ವೆಯ್ಟ್ ಇರುತ್ತೋ ಅದನ್ನ ಡಿಪೆಂಡ್ ಆಗಿ ಈ 200 ಅನ್ನೋದು 300, 400 ಆ ಥರ ಚೇಂಜ್ ಆಗ್ತಿರುತ್ತೆ. ವೀಕ್ಲಿ ಚೇಂಜ್ ಆಗ್ತಿರುತ್ತೆ. ನಾನೀಗ ತಿಂತಿರೋದು ಬಂದು 2500 ಕ್ಯಾಲರೀಸ್ ಕರೆಂಟ್ಲಿ ನಾನೀಗ ತಿಂತಿರೋದು. ಸೊ ವೆಯ್ಟ್ ಗೇನ್ ಆಗೋಕ್ಕೋಸ್ಕರ ಇದೇನೆ ನನ್ನ ಕ್ಯಾಲರಿ ಗೋಲ್. ಕ್ಯಾಲರಿ ಗೋಲ್ ಏನಂತ ಗೊತ್ತಾಯ್ತು. ಕ್ಯಾಲರಿ ಗೋಲ್ ಇಸ್ 2500. ಓಕೆನಾ. ಸೊ ಈ 2500 ಕ್ಯಾಲರಿ ಗೋಲ್ ಆದಮೇಲೆ ನನ್ನ ಪ್ರೋಟೀನ್ ಗೋಲ್ ಎಷ್ಟು ಅಂತ ಕಂಡುಹಿಡಿಬೇಕು. ಈಗ ನನ್ನ ಬಾಡಿ ವೆಯ್ಟ್ 75, ನನ್ನ ಬಾಡಿ ವೆಯ್ಟ್ ಇಂಟು 2 ಗ್ರಾಮ್ಸ್ ಆದರೂ ಪ್ರೋಟೀನ್ ಕನ್ಸ್ಯೂಮ್ ಮಾಡಬೇಕು. 75 ಇಂಟು 2 ಇಸ್ ಈಕ್ವಲ್ ಟು 150 ಗ್ರಾಮ್. ಸೊ 150 ಗ್ರಾಮ್ ಪ್ರೋಟೀನ್ ಗೋಲ್. ಸೊ ಪ್ರೋಟೀನ್ ಗೋಲ್ ಬಂದು 150 ಗ್ರಾಮ್. ಪ್ರೋಟೀನ್ ಗೋಲ್ ಬಂದು 150 ಗ್ರಾಮ್. ಸೊ ನನ್ನ ಡಯಟ್ ಪ್ಲಾನ್ ಇಷ್ಟೇನೆ. ನನ್ನ ಪ್ರೋಟೀನ್ ಗೋಲ್ 150 ಗ್ರಾಮ್ ನಾನು ಹಿಟ್ ಮಾಡಬೇಕು. ಕ್ಯಾಲರೀಸ್ನ ಬಂದು 2500 ಕ್ಯಾಲರೀಸ್ ಹಿಟ್ ಮಾಡಬೇಕು. ಈ ಪ್ರೋಟೀನ್ ನಾವು ಯಾವ ಥರ ಹಿಟ್ ಮಾಡ್ತೀವಿ ಅಂತ ನೋಡೋಣ. ಫಸ್ಟು ಪ್ರೋಟೀನ್ ಫುಡ್ಸ್ ನಾನು ಸೆಲೆಕ್ಟ್ ಮಾಡಿರೋದು ಬಂದು ಎಗ್, ಚಿಕನ್ನು ಆ್ಯಂಡ್ ವೇ ಪ್ರೋಟೀನ್. ಚಿಕನ್ ಎಷ್ಟು ತಿಂತೀನಿ ಅಂದರೆ 400 ಗ್ರಾಮ್ ಚಿಕನ್ ತಿಂತೀನಿ. 400 ಗ್ರಾಮ್ ಚಿಕನಲ್ಲಿ 100 ಗ್ರಾಮ್ ಆಫ್ ಪ್ರೋಟೀನ್ ಇರುತ್ತೆ. ಅದರಲ್ಲಿ ನೀವು ಚಿಕನ್ ಬ್ರೆಸ್ಟ್ ತಿಂದರೆ ಅದರಲ್ಲೂ ಸ್ವಲ್ಪ ಬೇರೆ ಥರ ಬರುತ್ತೆ. ಚಿಕನ್ ಲೆಗ್ ತಿಂದರೆ ಅದರಲ್ಲೂ ಪ್ರೋಟೀನ್ ಬೇರೆ ಥರ ಇರುತ್ತೆ. ಕ್ಲೀನಾಗಿ ಟ್ರ್ಯಾಕ್ ಮಾಡಿ. ಓಕೆನಾ. 100 ಗ್ರಾಮ್ ಪ್ರೋಟೀನ್ ನಮಗೆ ಇದರಲ್ಲೇ ಸಿಕ್ಬೋದು. ಸೊ ಈ 400 ಗ್ರಾಮ್ ಪ್ರೋಟೀನ ಮಾರ್ನಿಂಗ್ ಒಂದು 200 ಗ್ರಾಮ್, ಈವ್ನಿಂಗ್ 200 ಗ್ರಾಮ್ ಡಿವೈಡ್ ಮಾಡಿ ತಿಂತೀನಿ. ಮಿಕ್ಕಿದ್ದು ಇನ್ನು 50 ಗ್ರಾಮ್ ಬ್ಯಾಲೆನ್ಸ್ ಇದೆ. ಹೋಲ್ ಎಗ್ಸ್ ಹೇಳಕ್ಕೆ ತಪ್ಪಾಗೈತೆ. ಎಗ್ಗಲ್ಲಿ ಫುಲ್ ಹೋಲ್ ಎಗ್. ಯಾಕೆ ನಾವು ಬಿಸಾಕಬಾರ್ದು, ಎಗ್ ವೈಟ್ನ ಮಾತ್ರ ತಿನ್ನ ಆ ಥರ ಎಲ್ಲ ಫುಲ್ ಹೋಲ್ ಎಗ್ ತಿನ್ನಬೇಕು. ಆ ಥರ 4 ಹೋಲ್ ಎಗ್ ತಿಂದರೆ ನಿಮಗೆ 25 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಓಕೆನಾ. ಮಿಕ್ಕಿದ್ದು ಇನ್ನೂ 25 ಗ್ರಾಮ್ ಪ್ರೋಟೀನ್. ಓಕೆ, ಈಗ 3ನೇ ಪ್ರೋಟೀನ್ ಫುಡ್ ನಾನು ಸೆಲೆಕ್ಟ್ ಮಾಡಿರೋದು ವೇ ಪ್ರೋಟೀನ್ ಆರ್
ನಾನೀಗ ಕರೆಂಟ್ಲಿ ಸ್ವಲ್ಪ ತಿಂಗಳಿಂದ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಫಾಸ್ಟ್ ಆ್ಯಂಡ್ ಅಪ್ ಪ್ರೆಸೆಂಟ್ ಪ್ಲಾನ್ ಪ್ರೋಟೀನ್. ಸೊ ಈ ಪ್ಲಾನ್ ಪ್ರೋಟೀನ್ ಅಲ್ಲಿ ಒಂದು ಸ್ಕೂಪ್ ಅಲ್ಲಿ 26 ಗ್ರಾಮ್ ಪ್ರೋಟೀನ್ ಇದೆ. ಇದು ಕಂಪ್ಲೀಟ್ ಪ್ಲಾಂಟ್ ಬೇಸಿಕ್ ಪ್ರೋಟೀನ್ ಆಗಿದ್ರು ಕಂಪ್ಲೀಟ್ ಅಮಿನೋ ಆಸಿಡ್ ಪ್ರೊಫೈಲ್ ಇದೆ. ಟೇಸ್ಟ್ ಎಲ್ಲ ಸೂಪರ್ ಆಗಿದೆ. ಆಲ್ರೆಡಿ ನಾನು ತುಂಬಾ ತಿಂಗಳಿಂದ ಈ ಪ್ಲಾಂಟ್ ಪ್ರೋಟೀನ್ ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರನೂ ಅದೇ ಇರೋದು. ಸೊ ಅದನ್ನೇ ನಾನು ತಿಂತೀನಿ. ನೀವು ಮಾಡ್ಬೇಕಾಗಿರೋದಿಷ್ಟೇ, ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಲಿಂಕ್ ನ ಕ್ಲಿಕ್ ಮಾಡಿ ಪ್ರಾಡಕ್ಟ್ ನ ಬೈ ಮಾಡಿ. ಬೈ ಮಾಡ್ಬೇಕಾದ್ರೆ FUP ರಾಹುಲ್ B10 ಕೋಡ್ ನ ಕೂಡ ಯೂಸ್ ಮಾಡಿದ್ರೆ ಅಡಿಷನಲ್ 10% ಡಿಸ್ಕೌಂಟ್ ಸಿಗುತ್ತೆ ನನ್ನ ಕಡೆಯಿಂದ. ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಬಿಗ್ ಸೊ ಪ್ಲಾಂಟ್ ಪ್ರೋಟೀನ್ ಒಂದು ಸ್ಕೂಪ್ ನಲ್ಲಿ 26 ಗ್ರಾಮ್ ಪ್ಲಾಂಟ್ ಪ್ರೋಟೀನ್ ಒಂದು ಸ್ಕೂಪ್ ನಲ್ಲಿ ಇದೆ. ಓವರ್ ಆಲ್ 151 ಗ್ರಾಮ್ ಪ್ರೋಟೀನ್ ನ ಹಿಟ್ ಮಾಡ್ತೀವಿ. ಇಷ್ಟೇ ಪ್ರೋಟೀನ್ ಗೋಲ್ನ ಡೈಲಿ ನಾನು ಈ ಫುಡ್ ನ ತಿಂದು ನನಗೆ ಇಷ್ಟ ಬರೋ ಯಾವ ಫುಡ್ ನ ತಿಂದ್ರು ಪರವಾಗಿಲ್ಲ. ಕ್ಯಾಲರಿಗಳು 2500 ಬಂದ್ರೆ ಸಾಕು. 150 ಗ್ರಾಮ್ ಪ್ರೋಟೀನ್ ನ ಹಿಟ್ ಮಾಡಿದ್ರೆ ಸಾಕು. ಬಲ್ಕಿಂಗ್ ಡಯಟ್ ಪ್ಲಾನ್ ಮುಗೀತು. ಸೊ ನೆಕ್ಸ್ಟ್ ಯಾವ್ದು ಅಂದ್ರೆ ವರ್ಕೌಟ್ ಪ್ಲಾನ್. ಓಕೆ, ನಾನೀಗ ಯಾವ ವರ್ಕೌಟ್ ಪ್ಲಾನ್ ನ ಫಾಲೋ ಮಾಡ್ತೀನಿ ಅಂದ್ರೆ PPL, IPL ಅಲ್ಲ PPL, ಪುಷ್ ಪುಲ್ ಲೆಗ್. ಈ ಪುಷ್ ಪುಲ್ ಲೆಗ್ ನಲ್ಲಿ ಪುಷ್ ಡೇ ನಲ್ಲಿ ಚೆಸ್ಟ್ ಶೋಲ್ಡರ್ ಟ್ರೈಸೆಪ್ಸ್, ಫುಲ್ ಡೇ ನಲ್ಲಿ ಬ್ಯಾಕ್ ಅಂಡ್ ಬೈಸೆಪ್ಸ್, ಲೆಗ್ ಅಂಡ್ ಆಬ್ಸ್. ಸೊ ಈ ತರ ಒಂದು ಪ್ಲಾನ್ ನ ಫಾಲೋ ಮಾಡ್ತೀನಿ. ಬಿಕಾಸ್ ಇದನ್ನ ಫಾಲೋ ಮಾಡೋದಕ್ಕೆ ರೀಸನ್ ಏನಂದ್ರೆ ಇದರಲ್ಲಿ ವೀಕ್ ಅಲ್ಲಿ ಒಂದು ಮಸಲ್ನ 2 ಟೈಮ್ ಹಿಟ್ ಮಾಡೋ ತರ ಪ್ರೋಗ್ರಾಮ್ ಮಾಡಿದ್ದಾರೆ. ಯಾವ ತರ ಅಂದ್ರೆ ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸಾಟರ್ಡೇ. ಮಂಡೇ ಪುಷ್, ಟ್ಯೂಸ್ಡೇ ಫುಲ್, ವೆಡ್ನೆಸ್ಡೇ ಲೆಗ್. ಅದೇ ತರ ಪುಷ್ ಫುಲ್ ಲೆಗ್. ಮಂಡೇ ಪುಷ್ ಡೇ ಮಾಡಿರ್ತೀರ ಚೆಸ್ಟ್ ಅಂಡ್ ಮತ್ತೆ ಚೆಸ್ಟ್ ಡೇ ಒಂದು ವೀಕಲ್ಲಿ ಮತ್ತೆ ರಿಪೀಟ್ ಆಗುತ್ತೆ. ಬ್ಯಾಕ್ ಮತ್ತೆ ಬೈಸೆಪ್ಸ್ ಮಾಡಿರ್ತೀರ ಅದು ಮತ್ತೆ ರಿಪೀಟ್ ಆಗುತ್ತೆ. ಮತ್ತೆ ಲೆಗ್ ಅಂಡ್ ಆಬ್ಸ್ ಮತ್ತೆ ರಿಪೀಟ್ ಆಗುತ್ತೆ. ಸೊ 1 ವೀಕಲ್ಲೇ ಒಂದು ಮಸಲ್ ನಿಮಗೆ 2 ಟೈಮ್ಸ್ ವರ್ಕೌಟ್ ಮಾಡೋಕ್ಕೆ ಚಾನ್ಸಸ್ ಸಿಗುತ್ತೆ. ಸೊ ದಟ್ ಮಸಲ್ ಗ್ರೋತಿಗೆ ಅದು ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನಾನು ಫಾಲೋ ಮಾಡೋದಿದ್ದೇನೆ, ನೀವು ಇದನ್ನ ಫಾಲೋ ಮಾಡ್ಕೊಳ್ಳಿ. ದಿಸ್ ಇಸ್ ದ ಎಪಿಸೋಡ್ ನಂಬರ್ 1. ಸೊ ಎಪಿಸೋಡ್ ನಂಬರ್ 1 ಅಲ್ಲಿ ನಾನು ಪ್ಲಾನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದನ್ನ ಬಿಟ್ಟು ನಾನು 24 ಗರ್ಲ್ಸ್ ಅಲ್ಲಿ ನಾನು ಏನೇನು ಮಾಡ್ತಿದ್ದೀನಿ ಅಂದ್ರೆ ನಾನು ಕಂಪನಿ ವರ್ಕ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ಬುಕ್ ರೀಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹತ್ತತ್ರ ಈಗ ನಾನು ನನ್ನ ಗೋಲ್ಸ್ ಅಲ್ಲಿ 3 ಬಲ್ಕಿಂಗ್, ಬುಕ್ ರೀಡಿಂಗ್ ಆ್ಯಂಡ್ ಕಂಪನಿ ವರ್ಕ್ ಇದು 3 ಸ್ಟಾರ್ಟ್ ಮಾಡಿದ್ದೀನಿ. ಆದಷ್ಟು ಬೇಗನೆ ಏನಾದರೂ ಅಪ್ಡೇಟ್ ಮಾಡ್ತಿರ್ತೀನಿ ನಾನು ವ್ಲಾಗ್ಸಲ್ಲಿ ಅವ್ರ ಈ ಥರ ಎಪಿಸೋಡ್ ಬಿಡ್ತಾ ಇರ್ತೀನಿ. ಕೀಪ್ ಫಾಲೋಯಿಂಗ್ ಮೀ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಬಾಯ್, ಲವ್ ಯು, ಟೇಕ್ ಕೇರ್.